ಪ್ರೀತಿಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ಬೆಳಗಿನ ನಮಸ್ಕಾರಗಳು. ಎಲ್ಲರೂ ಆರೋಗ್ಯವಾಗಿ ಇದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ, ಮಕ್ಕಳೇ, ಗುಂಪು ಆಟಗಳಲ್ಲಿ ನಿಮಗೆ ಆಲ್ರೆಡಿ ಈಗ ವಾಲಿಬಾಲ್ ಆಗಿದೆ, ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದಾಗಿದೆ, ಹ್ಯಾಂಡ್ಬಾಲ್ ಆಗಿದೆ. ಈಗ ಮತ್ತೊಂದು ಆಟ ಬಾಸ್ಕೆಟ್ ಬಾಲ್. ಇವತ್ತು ಬಾಸ್ಕೆಟ್ ಬಾಲ್ ಅಂತಕ್ಕಂಥ ಒಂದು ಆಟ ಮತ್ತು ಅಂಕಣದ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಇದು ಆರಂಭ ಆಯ್ತು ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಕ್ರೀಡೆ? ನೀವು ಹೆಂಗೆ ವಾಲಿಬಾಲ್ ಅಂತಕ್ಕಂಥ ಒಂದು ಕ್ರೀಡೆ ವಿಲಿಯಂ ಜಿ ಮಾರ್ಗನ್ ಅವರಿಂದ ಪ್ರಾರಂಭಿಸಲ್ಪಟ್ಟಿತ್ತು ಅಮೆರಿಕ ದೇಶದಲ್ಲಿ. ಸೊ ಇದು ಸಮೇತ ಬಾಸ್ಕೆಟ್ ಬಾಲ್ ಆಟ ಅಂತಕ್ಕಂಥದ್ದು ಅಮೆರಿಕಾದಲ್ಲೇನೆ ಹುಟ್ಕೊಂಡಿರ್ತಕ್ಕಂಥ ಆಟ ಆಗಿದೆ. ಈ ಆಟದ ಸಮೇತ ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಅಮೆರಿಕ ದೇಶದಲ್ಲಿ ಬಂತು. ಅಮೆರಿಕ ಅಂತಕ್ಕಂಥ ಒಂದು ದೇಶದಲ್ಲಿ ಆರಂಭ ಆಯಿತು. ಸೊ ಇದು ವಾಲಿಬಾಲ್ ಆಟದ ಪಿತಾಮಹರಾದಂತಹ ವಿಲಿಯಂ ಜಿ ಮಾರ್ಗನ್ ಅವರು ಏನು ವಾಲಿಬಾಲ್ ಅಂತಕ್ಕಂಥದ್ದನ್ನ OMC ಮಾರ್ಗದರ್ಶನದಲ್ಲಿ ಆರಂಭ ಮಾಡಿದ್ರು. ಅದೇ ರೀತಿ ಅಮೆರಿಕಾದವರಾದಂತಹ ಡಾಕ್ಟರ್ ಜೇಮ್ಸ್ ನೈಲ್ ಸ್ಮಿತ್ ಅಂತಕ್ಕಂಥವರು ಈ ಒಂದು ಆಟವನ್ನ ಜಾರಿಗೆ ತಂದರು. ಇವರನ್ನ ಬಾಸ್ಕೆಟ್ ಬಾಲ್ ನ ಪಿತಾಮಹ ಅಂತ ಅಂದ್ಬಿಟ್ಟು ಕರೀಬಹುದು. ವಾಲಿಬಾಲ್ ಆಟದ ಪಿತಾಮಹ ವಿಲಿಯಂ ಜಿ ಮಾರ್ಗನ್, ಹಾಗೆಯೇ ಬಾಸ್ಕೆಟ್ ಬಾಲ್ ಆಟದ ಪಿತಾಮಹರಾದಂತಹ ಡಾಕ್ಟರ್ ಜೇಮ್ಸ್ ನೈಲ್ ಸ್ಮಿತ್ ಅವರು ಅಮೆರಿಕಾದವರಾದಂತಹ ಇವರು ಸಮೇತ ಈ ಒಂದು ಆಟವನ್ನ ಪರಿಚಯಿಸಿದರು. ಈ ಒಂದು ಆಟದ ಬಗ್ಗೆ ಸ್ವಲ್ಪ ಹಿನ್ನೆಲೆ ನೋಡೋದಾದ್ರೆ, ಬಾಸ್ಕೆಟ್ ಬಾಲ್ ಆಟವನ್ನ ಒಳಾಂಗಣ ಮತ್ತು ಹೊರಾಂಗಣ ಎರಡರಲ್ಲೂ ಸಮೇತ ಈ ಒಂದು ಆಟವನ್ನ ಆಡಲಾಗುತ್ತದೆ. ಹೊರಾಂಗಣ ಆಟ ಅಂತಂದ್ರೆ ಔಟ್ಡೋರ್ ಗೇಮ್ಸ್, ಮತ್ತೆ ಒಳಾಂಗಣ ಅಂದ್ರೆ ಇಂಡೋರ್ ಗೇಮ್ಸ್. ಸೊ ಈ ಒಂದು ಆಟವನ್ನ ಒಳಾಂಗಣ ಆಟ ಆಗಿಯೂ ಸಮೇತ ಆಡಲಾಗುತ್ತದೆ, ಹಾಗೆ ಹೊರಾಂಗಣ ಔಟ್ಡೋರ್ ಮತ್ತು ಇಂಡೋರ್ ಸಮೇತ ಈ ಆಟವನ್ನ ಆಡಲಾಗುತ್ತದೆ. ಈ ಕ್ರೀಡೆಯನ್ನ ಸ್ಪರ್ಧಾತ್ಮಕವಾಗಿ ಮಾತ್ರವಲ್ಲದೆ ಮನರಂಜನೆಗಾಗಿಯೂ ಆಡಲಾಗುತ್ತದೆ. ಹೆಂಗೆ ನಾವು ಶಟಲ್ ಬ್ಯಾಡ್ಮಿಂಟನ್ ನ ಮನರಂಜನೆಗೋಸ್ಕರ ಆಡ್ತಿದ್ವೋ, ಇದು ಸಮೇತ ಸೇಮ್ ಮನರಂಜನೆ ರಿಕ್ರಿಯೇಷನ್ಗೋಸ್ಕರ, ದೇಹದಲ್ಲಿರ್ತಕ್ಕಂಥ ಒಂದು ಮಾನಸಿಕ ಒತ್ತಡವನ್ನು ತೊಡೆದು ಹಾಕಲಿಕ್ಕೆ, ರಿಕ್ರಿಯೇಷನ್ಗೋಸ್ಕರ, ನಮ್ಮ ಪೋಸ್ಚರ್ ಅನ್ನ ನೀಟಾಗಿ ಕ್ರಮಬದ್ಧವಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ಈ ಒಂದು ಮನರಂಜನೆಗೋಸ್ಕರ ಈ ಒಂದು ಆಟವನ್ನ ಆಡಲಾಗುತ್ತದೆ. ಸ್ಪರ್ಧೆಗಾಗಿ ಆಡುವುದಾದರೆ ನಿಯಮಬದ್ಧವಾಗಿ ನಿರ್ದಿಷ್ಟ ಅಂಕಣದಲ್ಲಿ ಆಡ್ತಕ್ಕಂಥದ್ದು ಅನಿವಾರ್ಯ. ಏನ್ ನಾವು ಕಾಂಪಿಟೇಷನ್ ಅಂತ ಅಂದ್ಬಿಟ್ಟು ನಾವು ಏನ್ ಹೇಳ್ತೀವಲ್ಲ, ಈ ಒಂದು ಕಾಂಪಿಟೇಷನ್ಗೋಸ್ಕರ ಆಡೋದಾದ್ರೆ ನಿರ್ದಿಷ್ಟ ನಿಯಮವಾದ ಒಂದು ಅಂಕಣ ಇದೆ, ಆಯತಾಕಾರದ ಆ ಒಂದು ಅಂಕಣದಲ್ಲಿ ನೀತಿ ನಿಬಂಧನೆಗಳಿಗೆ ಮತ್ತು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಆಡಲಾಗುತ್ತದೆ. ಆದರೆ ಇದಾಗಲ್ಲ. ಸೂಕ್ತ ಮನರಂಜನೆಗೋಸ್ಕರ ಮಾಡೋದ್ರಿಂದ ಸೂಕ್ತ ಮಾರ್ಪಾಡುಗಳನ್ನು ಈ ಆಟವನ್ನು ಮಾಡಲಾಗಿದೆ. ಸೊ ಇದು 5 ಜನ ಆಟಗಾರರನ್ನು ಒಳಗೊಂಡಂತಹ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಎಷ್ಟು ಜನ ಆಟಗಾರರು ಇದಕ್ಕೆ? 5+7 ಟೋಟಲ್ 12 ಜನ ಆಟಗಾರರು. ಅದರಲ್ಲಿ ಒಳಗೆ ಆಡ್ತಕ್ಕಂಥವ್ರು 5 ಮೆಂಬರ್ಸ್. ಈ 5 ಟೀಮ್ ಅಲ್ಲಿ ಒಂದು ಎ ತಂಡ 5, ಅದೇ ತರ ಬಿ ತಂಡದಲ್ಲೂ ಸಮೇತ ಸೇಮ್ 5+7 ಆಟಗಾರರು ಹೀಗೆ ಇರ್ತಕ್ಕಂಥ ಈ 5 ತಂಡದ ಇಬ್ರು ಟೀಮ್ ಅಲ್ಲಿ ಇರ್ತಕ್ಕಂಥದ್ದು 5+5 ಆಟಗಾರರ ನಡುವೆ ಇರ್ತಕ್ಕಂಥ ಒಂದು ಆಯತಾಕಾರ ಇದು ಅಂಕಣ. ಅಂಕಣ ಯಾವ ರೀತಿ ಇದೆ? ಆಯತಾಕಾರ ಇದೆ ಅಂಕಣ. ಇದು ನಿಮಗೆ ಗೊತ್ತಿರಲಿ. ಸೊ ಅಂಕಣ ಬಂದ್ಬಿಟ್ಟು ಆಯತಾಕಾರ ಅಂತಂದ್ರೆ ಸೇಮ್ 28 ಮೀಟರ್
ಉದ್ದ ಇರ್ತಕ್ಕಂಥದ್ದು, ಹಾಗೆ 15 ಮೀಟರ್ ಅಗಲ ಇದೆ. ಇಪ್ಪತ್ತೆಂಟು ಮೀಟರ್ 28 ಮೀಟರ್ ಲೆಂತ್ ಉದ್ದ. ಅಗಲ 15 ಮೀಟರ್. ಹೀಗೆ ಒಂದು ಸೆಂಟರ್ ಕೋರ್ಟ್ ಇದೆ. ಸೆಂಟರ್ ಸರ್ಕಲ್ ಸ್ಟಾರ್ಟಿಂಗ್ ಮ್ಯಾಚ್ ಪಾಯಿಂಟ್ ಇದೆ. ಸೊ ಇದಕ್ಕೆ ತನ್ನದಾದಂತ ಒಂದು ಬೋರ್ಡ್ ಅಂತಕ್ಕಂಥದ್ದಿದೆ. ಅದೇ ತರ ಇಲ್ಲಿಯೂ ಅಷ್ಟೇ ಒಂದು ಬೋರ್ಡ್ ಅಂತಕ್ಕಂಥದ್ದು ಇರ್ತದೆ ಮಗ. ಇದು 3 ಪಾಯಿಂಟ್ ಲೈನ್. ಈ ತರ 3 ಪಾಯಿಂಟ್ ಲೈನ್ ಇದೆ. ಇದರಿಂದ ಬಾಸ್ಕೆಟ್ ಏನಾಗಿದೆ 3 ಅಂಕಗಳು ಅಂತ ಈ ತರ ಒಂದು ಆಯತಾಕಾರದ ಒಂದು ಅಂಕಣ. ಸೊ ನಿಮಗೆ ಈ ಅಂಕಣ ಬಂದಂತ ಸಂದರ್ಭದಲ್ಲಿ ಹೇಳಕ್ಕಾಗುತ್ತೆ. ಇಲ್ಲಿ ಇತಿಹಾಸ ನೋಡೋದಾದ್ರೆ ಮೊದಲು ಇಲ್ಲಿ ಆಯತಾಕಾರದ ಈ ರೀತಿ ಒಂದು ಅಂಕಣ ಇರುತ್ತೆ. ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನ ಆಡ್ಬೇಕಾದ್ರೆ ನಿರ್ದಿಷ್ಟ ನಿಯಮವನ್ನು ಪಾಲಿಸುವುದರೊಂದಿಗೆ ಗಾಳಿದ ಒಂದು ತುಂಬಿದ ಚೆಂಡಿನಲ್ಲಿ ಡ್ರಿಬ್ಲಿಂಗ್ ಮಾಡಿಕೊಂಡು ಬುಟ್ಟಿ ಒಳಗೆ, ಅಂದ್ರೆ ಎಷ್ಟಿರೋದು ಸುಮಾರು ನೆಲದಿಂದ ಇದು ಹೈಟ್, ಈ ಒಂದು ಬಾಸ್ಕೆಟ್ ಬಾಲ್ ಬೋರ್ಡ್ ಇದೆಯಲ್ಲ, ಇದೊಂದು ಬೋರ್ಡ್ ಅಂತ ತಿಳ್ಕೊಳ್ಳಿ. ಈ ಬೋರ್ಡ್ ಒಳಗೆ ಒಂದು ಮತ್ತೆ ಒಂದು ಇಲ್ಲಿ ಒಂದು ರಿಂಗ್. ಆ ರಿಂಗ್ ನಾವೇನಂತೀವಪ್ಪ ಅಂತಂದ್ರೆ ಈ ತರ ಒಂದು ರಿಂಗ್ ಇರ್ತದೆ ಬೋರ್ಡ್ ಒಳಗೆ, ಅದನ್ನು ಇದ್ರೊಳಗೆ ಹಾಕ್ತಕ್ಕಂಥದ್ದು. ಆ ರಿಂಗ್ ಅದು 45 ಇರ್ತದೆ. ಸೊ ಇದು ನೆಲದಿಂದ ಎಷ್ಟು 3.05 ಮೀಟರ್ ಎತ್ತರ ಇರ್ತದೆ ನೆಲದಿಂದ. ಈ ಎತ್ತರದೊಳಗೆ ಹಾಕ್ತಕ್ಕಂಥದ್ದು. ಸೊ 3.05 ಮೀಟರ್ ಎತ್ತರದಲ್ಲಿ ನೆಟ್ಟಿರ್ತಕ್ಕಂಥ ರಿಂಗಿನೊಳಗೆ ಹಾಕುವುದು ಈ ಕ್ರೀಡೆಯ ಮುಖ್ಯ ಉದ್ದೇಶ. ಅಂದ್ರೆ ಎ ತಂಡದವರು, ಇದು ಎ ತಂಡ ಅಂತಂದ್ರೆ ಎ ತಂಡದವರು ಬಿ ತಂಡದೊಳಗೆ ಬಾಸ್ಕೆಟ್ ಒಳಗೆ ಹಾಕ್ತಕ್ಕಂಥದ್ದು. ಬಾಲ್ ಅನ್ನ ಪುಟ್ಟಿಸ್ಕೊಂಡು ಹೋಗಿ ಬಾಲ್ ಹಾಕ್ತಕ್ಕಂಥದ್ದು. ಅದು ಪುಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ಡ್ರಿಬ್ಲಿಂಗ್ ಇದೆ. ಲೋ ಡ್ರಿಬ್ಲಿಂಗ್, ಮೀಡಿಯಂ ಡ್ರಿಬ್ಲಿಂಗ್, ಹೈ ಡ್ರಿಬ್ಲಿಂಗ್ ಅಂತ. ಅದರಲ್ಲಿ ಲೋ ಡ್ರಿಬ್ಲಿಂಗ್ ಬೇರೆ, ಮೀಡಿಯಂ ಡ್ರಿಬ್ಲಿಂಗ್, ಅದು ಕಾಲಿಗೆ ಯಾವುದೇ ಕಾರಣಕ್ಕೂ ಟಚ್ ಆಗಬಾರ್ದು ಒಂದು, ಮತ್ತೆ ಮೂವ್ಮೆಂಟ್ ಹಿಡಿದು ನಡೆಯಬಾರ್ದು, ಸ್ಟೆಪ್ಸ್ ಅಂತ. ಈ ರೀತಿ ವಿವಿಧ ರೀತಿಯ ಒಂದು ಸ್ಕಿಲ್ ಇದಾವೆ. ಆ ಸ್ಕಿಲ್ಗಳನ್ನ ನಾವು ಶೂಟಿಂಗ್, ಪಾಸಿಂಗ್, ಡ್ರಿಬ್ಲಿಂಗ್, ರಿಬೌಂಡಿಂಗ್ ಅಂತ ಅಂದ್ಬಿಟ್ಟು ಸ್ಕಿಲ್ಗಳು. ಯಾವ್ಯಾವ ಸ್ಕಿಲ್ಗಳು? ಶೂಟಿಂಗ್, ಶೂಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಸಿಂಗ್, ಬಾಲ್ ಅನ್ನ ಪಾಸ್ ಮಾಡ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟು 5 ಜನ ಇರ್ತಾರ, ಒಬ್ರು ಅದು ಸಿಂಗಲ್ ಹ್ಯಾಂಡ್ ಆಗ್ಬೋದು, ಡಬಲ್ ಹ್ಯಾಂಡ್ ಆಗ್ಬೋದು, ಬೋನ್ಸ್ ಪಾಸ್, ಚೆಸ್ಟ್ ಪಾಸ್, ರಿಬೌಂಡ್ ಪಾಸ್. ಶೂಟಿಂಗ್ ಅಂತಂದ್ರೆ ಶೂಟ್ ಮಾಡೋದು ಗನ್ ಬಿಟ್ಕೊಂಡು ಶೂಟ್ ಮಾಡೋದಲ್ಲ, ಜಸ್ಟ್ ಬಾಲ್ ಅನ್ನ ಆ ಬಾಸ್ಕೆಟ್ ಒಳಗೆ ಡ್ರಿಬ್ಲಿಂಗ್ ಮಾಡ್ಕೊಂಡು ಲೇ ಆಫ್ ಶಾಟ್ ಅಲ್ಲಿ ಹೊಡೆಯತಕ್ಕಂಥ ಲೇ ಆಫ್ ಶಾಟ್.
ಡಬ್ಲಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಬೋರ್ಡ್ ಬಂದು ಜಸ್ಟ್ ಕರೆಕ್ಟ್ ಆಗಿ ಲೇ ಅಬ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಶೂಟಿಂಗ್ ಅಂತ ಹೇಳ್ತೀವಿ. ಹಾಗೆ ಡ್ರಿಬ್ಲಿಂಗ್, ಹಾಗೂ ರಿಬೌಂಡಿಂಗ್. ಡ್ರಿಬ್ಲಿಂಗ್ ಅಂತಂದ್ರೆ ಲೋ ಡ್ರಿಬ್ಲಿಂಗ್ ಇದೆ, ಮೀಡಿಯಂ ಡ್ರಿಬ್ಲಿಂಗ್ ಇದೆ ಮತ್ತು ಹೈ ಡ್ರಿಬ್ಲಿಂಗ್ ಇದೆ. ರಿಬೌಂಡಿಂಗ್ ಅಂತ ಹೋಗಿದೆ. ಹಾಗೆ ರಿಬೌಂಡಿಂಗ್, ಈ ರಿಬೌಂಡಿಂಗ್ ಅಂತಂದ್ರೆ ನಾವು ಬಾಸ್ಕೆಟ್ ಬಾಲ್ ರಿಂಗ್ ಒಳಗೆ ಬೋರ್ಡಿಗೆ ಹಾಕ್ತಾಗ ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡಿಗೆ ಬಿದ್ದಂತ ಸಂದರ್ಭದಲ್ಲಿ ಮತ್ತೆ ವಾಪಸ್ ನಮಗೆ ಬರ್ತದೆ, ಮತ್ತೆ ಪುನಃ ಕೊಟ್ಟಿಸಿ ಡ್ರಿಬ್ಲಿಂಗ್ ಮಾಡ್ಕೊಂಡು ಹಾಕ್ಬಹುದು. ಹೀಗೆ ರಿಬೌಂಡಿಂಗ್, ಶೂಟಿಂಗ್, ಪಾಸಿಂಗ್, ಡ್ರಿಬ್ಲಿಂಗ್, ರಿಬೌಂಡಿಂಗ್ ಅಂತಂದ್ರೆ ಈ ಒಂದು ಆಟದಲ್ಲಿ ಬಹಳ ಮುಖ್ಯವಾದಂತಹ ಸ್ಕಿಲ್ಗಳಾಗಿರ್ತಾವ. ಸೊ ನೆಕ್ಸ್ಟ್, ಈ ಕ್ರೀಡೆ ಅಮೆರಿಕಾದ ಸ್ಪ್ರಿಂಗ್ ಫೀಲ್ಡ್ ನ YMCA ತರಬೇತುದಾರರಾದಂತಹ ಡಾಕ್ಟರ್ ಜೇಮ್ಸ್ ಸ್ಮಿತ್ ಅವರು. ಯಾರು? YMCA ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂತಹ YMCA ದೈಹಿಕ ಶಿಕ್ಷಣ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಈ ಬಾಸ್ಕೆಟ್ ಬಾಲ್ ನ ಜನಕರು, ಪಿತಾಮಹರು. ಇವರು ಬಾಸ್ಕೆಟ್ ಬಾಲ್ ಅನ್ನ ಕಂಡುಹಿಡಿದಂತಹ ವ್ಯಕ್ತಿ ಅಲ್ಲದೇನೆ ತರಬೇತಿಯ ಶಾಲೆಯ ದೈಹಿಕ ಶಿಕ್ಷಣ ನಿರ್ದೇಶಕರು ಆಗಿದ್ದಾರೆ. YMCA ತರಬೇತಿ ಶಾಲೆಯ ದೈಹಿಕ ಶಿಕ್ಷಕರ ನಿರ್ದೇಶಕರು ಸಮೇತ ಆಗಿರ್ತಕ್ಕಂಥ ಒಬ್ಬ ದೈಹಿಕ ಶಿಕ್ಷಣ ತಜ್ಞರು. ನಿರ್ದೇಶಕರಾದಂತಹ ದೈಹಿಕ ಶಿಕ್ಷಣ ತರಬೇತಿ ಶಾಲೆ ನಿರ್ದೇಶಕರಾದಂತಹ ಡಾಕ್ಟರ್ ಲೂಥರ್ ಗ್ಯೂಲಿಕ್ ಅಂತಕ್ಕಂಥವರು ನಿರ್ದೇಶನ ಪ್ರಕ್ರಿಯೆಯ ಈ ಕ್ರೀಡೆಯನ್ನ ರೂಪಿಸಲಾಯಿತು. ತ್ರಿವಾದ ಚಳವಳಿ ಪ್ರಕಾರ ಫುಟ್ಬಾಲ್ ಕ್ರೀಡೆ ಅಂತಿರ್ತಕ್ಕಂಥ ಒಳಾಂಗಣ ಕ್ರೀಡೆಯಲ್ಲಿರ್ತಕ್ಕಂಥ ರೂಪಿಸುವ ತರಬೇತಿ ಶಾಲೆಯ ವಿದ್ಯಾರ್ಥಿಗಳಾದಂತಹ ಮತ್ತು ಕ್ರೀಡೆಯಲ್ಲಿ ಕ್ಷಮತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಒಂದು ಆಟವನ್ನು ಆಡಲಾಗುತ್ತದೆ. ಬಾಸ್ಕೆಟ್ ಬಾಲ್ ಕ್ರೀಡೆ ಅಂತಕ್ಕಂಥದ್ದು ಒಳಾಂಗಣ ಕ್ರೀಡೆ ಹೌದು, ಹೊರಾಂಗಣ ಕ್ರೀಡೆಯೂ ಹೌದು. ಹಾಗೆಯೇ YMCA ನಿರ್ದೇಶಕರಾದಂತಹ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಏನಿದೆಯಲ್ಲ, ಆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನ ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಅಮೆರಿಕ ದೇಶದವರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಬಾಸ್ಕೆಟ್ ಬಾಲ್ ಅನ್ನ ಕಂಡುಹಿಡಿದರು. ಬಾಸ್ಕೆಟ್ ಬಾಲ್ ನ ಪಿತಾಮಹರಾದರು. ಹಾಗೆ ಅವರು ಜೊತೆಗೆ ನಿರ್ದೇಶಕರಾದ ಡಾಕ್ಟರ್ ಲೂಥರ್ ಗ್ಯೂಲಿಕ್ ಅವರು ದೈಹಿಕ ಶಿಕ್ಷಣ ವಿಭಾಗ ನಿರ್ದೇಶಕರು ಇವರು ಅವರ ಒಂದು ಪ್ರಕ್ರಿಯೆಯಾಗಿ ಈ ಕ್ರೀಡೆಯನ್ನ ರೂಪಿಸಲಾಯಿತು. ಡಾಕ್ಟರ್ ಲೂಥರ್ ಗ್ಯೂಲಿಕ್ ಅಂತಕ್ಕಂಥವ್ರು. ಸೊ ಹೀಗೆ ಈ ಒಂದು ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಅಂಕಣದ ಆಯತಾಕಾರವಾಗಿರ್ತಕ್ಕಂಥ ಅಂಕಣದಲ್ಲಿ ಇವರಿಗೆ ಒಂದು 2 ತಂಡಗಳು 5+5 ಆಟಗಾರರಿಗೆ ನಡೀತಕ್ಕಂಥ ಒಂದು ಪಂದ್ಯಾವಳಿ ಆಗಿದೆ. ನೆಕ್ಸ್ಟ್, ಇದು ಗೋಡೆಯಿಂದ ಕೂಡಿರ್ತಕ್ಕಂಥ ವ್ಯಾಯಾಮ ಮಂದಿರದಲ್ಲಿ ಗಮನವಿಟ್ಟು ಸ್ಮಿತ್ ಅವರು ಬಾಸ್ಕೆಟ್ಬಾಲ್ ಕ್ರೀಡೆಯ ಮೂಲಭೂತ ನಿಯಮಗಳನ್ನು ಬರೆದರು ಅಂತ ಅಂದ್ಬಿಟ್ಟು ಒಂದು ಮಾಹಿತಿ ಇದೆ. ಆದ್ರೆ ಇದ್ರ ಗೋಡೆ ಅಂತಂದ್ರೆ ಎಷ್ಟು? ಸುಮಾರು 10 ಅಡಿ, ನೆಲದಿಂದ 10 ಅಡಿ ಬಾಸ್ಕೆಟ್ಬಾಲ್ ಬೋರ್ಡ್ ಇದೆ. ಆ ಬೋರ್ಡ್ ಒಳಗೆ ಒಂದು ಕಪ್ಪು ಪಟ್ಟಿ ಮತ್ತು ಬಿಳಿ ಪಟ್ಟಿ ಇದೆ. ಅದರೊಳಗೆ ಒಂದು ಪೀಚ್ ಹಣ್ಣಿನ ಬುಟ್ಟಿಯ ತರಾದಿಯಲ್ಲಿ ಸಮೇತ ಮೊಳೆ ಹೊಡೆದಿತ್ತು. 10 ಅಡಿ ಮೇಲೆ ಇರ್ತಕ್ಕಂತ, ಎಷ್ಟು ಅಡಿ? 10 ಅಡಿ. ಯಾವ ಹಣ್ಣು? ಪೀಚ್ ಹಣ್ಣು ಅಂತಕ್ಕಂಥ ಒಂದು ಹಣ್ಣಿನ ಬುಟ್ಟಿಯಲ್ಲಿ ಪೀಚ್ ಹಣ್ಣಿನ ಬುಟ್ಟಿಯಲ್ಲಿ ತಳಹದಿ ಸಮೇತ ಮೊಳೆ ಹೊಡೆದು ಕೂಡಿಸಿದ್ರು. ಸ್ವಲ್ಪ ಕಾಲದ ನಂತರ ಬುಟ್ಟಿಯು ಬದಲಾಗಿ ಒಂದು ಹಿಂಭಾಗದ ಅಲ್ಲಿಗೆ ಬ್ಯಾಕ್ ಬೋರ್ಡ್ ಅಂತ ಏನ್ ಕರಿತೀವಲ್ಲ, ಆ ಒಂದು ಜೋಡಿಸಲಾದ ಲೋಹದಲ್ಲಿ ಊಪ್ಸ್ ಬದಲಾಯಿಸಲಾಯಿತು. ಏನ್ ಬುಟ್ಟಿ, ಹಣ್ಣಿನ ಬುಟ್ಟಿ ಬಂತಲ್ಲ ಇಲ್ಲಿ,
ಈ ಹಣ್ಣಿನ ಪುಟ್ಟಿ ಅಂತಕ್ಕಂಥದ್ದು ಬದಲಾಗಿ ಊಪ್ಸ್ ಅಂತಕ್ಕಂಥದ್ದು ರಿಂಗ್ ಅಂತಕ್ಕಂಥದ್ದು ಬಂತು. ರಿಂಗ್, ಈ ರಿಂಗ್ ಒಳಗೆ ಬಾಸ್ಕೆಟ್ ಅನ್ನ ಹಾಕ್ಲಿಕ್ಕೆ ನಿಮಗೆ ಸಹಾಯ ಮಾಡಿದೆ. ಈ ರಿಂಗ್ ಎಷ್ಟಿರ್ಬೇಕು? ಬರೀ 0.45 ಸೆಂಟಿಮೀಟರ್. ಹೀಗೆ ರಿಂಗ್ ಕಾಲಕ್ರಮೇಣ ಬದಲಾವಣೆ ಮಾಡ್ತಾ ರಿಂಗ್ ಮತ್ತು ನೆಟ್ ಅನ್ನು ಬದಲಿಸಿ ಚೆಂಡು ಸಲೀಸಾಗಿ ನುಸುಳುವಂತೆ ಕೆಳಗೆ ಬಾಲ್ ಬಾಸ್ಕೆಟ್ ಹಾಕಿದ್ರೆ ಬಿ ಚೆಂಡು ಬಿಟ್ಟು ಏನಾಗುತ್ತಿತ್ತು, ಬಾಲ್ ಅದರೊಳಗೆ ಸ್ಟ್ರಕ್ ಆಗ್ತಿತ್ತು, ಕೆಳಗೆ ಬಿಡ್ತಿದ್ದಿಲ್ಲ, ಮತ್ತೆ ಅದನ್ನ ಮೇಲಿಂದ ತಗೋಬೇಕಾಯ್ತು. ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ರಿಂಗ್ ಅನ್ನ ಮಾಡಿದ್ರು, ಊಪ್ಸ್ ಅನ್ನ ಮಾಡಿದ್ರು. ಆ ಊಪ್ಸ್ ಒಳಗೆ ಕೆಳಗೆ ಬಲೆಯನ್ನ ಬಿಟ್ರು, ನಟ್ ಅನ್ನ ಬಿಟ್ರು. ಆ ನಟ್ ಒಳಗೆ ಈಗ ಹಾಕಿದಾಗ ತಕ್ಷಣ ಕೆಳಗೆ ಬೀಳ್ತದೆ. ಈ ಬೋರ್ಡ್ ಹಾಕಿದ್ರು ಸಮೇತ ರಿಮೋಟ್ ಆಗಿ ಪ್ಲೇ ಆಪ್ಷನ್ ಅಲ್ಲಿ ಆ ಒಂದು ಒಳಗೆ ಬಂದು ಕೆಳಗೆ ಬೀಳ್ತದೆ ಮಕ್ಕಳು. ಸೊ ಹೀಗೆ ಪ್ರಾರಂಭದಲ್ಲಿ ಅಂಕ ಗಳಿಸಲು ಒಂದು ಫುಟ್ಬಾಲ್ ಅನ್ನ ಬಳಸಲಾಗುತ್ತಿತ್ತು. ಫುಟ್ಬಾಲ್ ಅಂದ್ರೆ ವೆಯ್ಟ್ ಇರ್ತದೆ. ಆದ್ರೆ ಕ್ರಮೇಣ ಕಿತ್ತಳೆ ಬಣ್ಣತಕ್ಕಂತ ಒಂದು ಚೆಂಡಿನ ಆವಿಷ್ಕಾರವಾಗಿ ಎಲ್ಲಾ ಆಟಗಾರರು ಸ್ಪಷ್ಟವಾಗಿ ಕಾಣುವಂತೆ ಅತಿ ಹೆಚ್ಚು ಅಂಕ ಗಳಿಸಲು ಸಮೇತ ಇದು ಅನುಕೂಲ ಆಗುವಂತೆ ಒಂದು ಬಾಲ್ ಅನ್ನ ಪರ್ಚೇಸ್ ಮಾಡಿದ್ರು. ಅದು YMCA ಅಧಿಕೃತವಾಗಿ ಬಾಲ್ ಆಗಿರೋದು. ನೆಕ್ಸ್ಟ್ ಜೇಮ್ಸ್ ನೈಸ್ ಸ್ಮಿತ್ ಅವರು ಆವಿಷ್ಕಾರ ಮಾಡಿರ್ತಕ್ಕಂಥ ಈ ಒಂದು ಬಾಸ್ಕೆಟ್ ಬಾಲ್ ಕ್ರೀಡೆಯನ್ನ ಯಶಸ್ವಿ ಮಾಡಬೇಕಪ್ಪ ಅಂತಂದ್ರೆ ಪ್ರಾರಂಭದಲ್ಲಿ ಹಲವಾರು ಎಡರು ತೊಡರು ಬಂದು ಅಂತ ಸಂದರ್ಭದಲ್ಲಿ ಅನುಮಾನಗಳಂತಕ್ಕಂಥ ಅವರಲ್ಲಿ ಬಂದು ಈ ಕ್ರೀಡೆಗೆ ಬಾಸ್ಕೆಟ್ ಬಾಲ್ ಅಂತಕ್ಕಂಥ ಒಂದು ಹೆಸರಿಡಲು ಪ್ರಥಮ ಅಧಿಕೃತವಾಗಿ ಪಂದ್ಯಾಟವನ್ನ 1892ರಲ್ಲಿ YMCA ವ್ಯಾಯಾಮದಲ್ಲಿ 9 ಜನ ಆಟಗಾರರಿರುವಂತೆ 9 ಜನ ಆಟಗಾರ ಇರತಕ್ಕಂತ ಒಳಗೊಂಡಂತಹ 2 ತಂಡಗಳ ಮಧ್ಯೆ ಆಡಿಸಲಾಯಿತು. 2 ತಂಡಗಳ ನಡುವೆ ನಡೆಸಲಾಯಿತು. 9 ಜನ ಆಟಗಾರ ಇರತಕ್ಕಂತ 2 ತಂಡಗಳ ನಡುವೆ ಆಡಿಸಲಾಯಿತು. ಸೊ ಆ 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನು ಅನುಸರಿಸಿ ನಡೆದಂತಹ ಆ ಒಂದು ಪಂದ್ಯಾಟ 1-0 ಮುಕ್ತಾಯವಾಯಿತು. ಪಂದ್ಯಾಟ ಕೊನೆಗೊಂಡಿತು, ಮುಕ್ತಾಯ. ಅಂಕ ಗಳಿಸಬೇಕಾದ್ರೆ 25 ಅಡಿ ದೂರದಿಂದ ಚೆಂಡನ್ನು ಬುಟ್ಟಿ ಒಳಗೆ ಹಾಕಬೇಕಾಯ್ತು. ನೋಡಿ, 25 ಅಡಿ ಬುಟ್ಟಿ ಇಲ್ಲಿದೆ, ಇಲ್ಲಿದೆ ಬುಟ್ಟಿ. 25 ಅಡಿ ದೂರದಿಂದ ಅಂಕ ಗಳಿಸಬೇಕಾಯ್ತಂತೆ. ಸೊ ಇದೇನಾಯ್ತು, ಸ್ವಲ್ಪ ಇದು ಪ್ರಾಬ್ಲಮ್ ಆಯ್ತು. 25 ಅಡಿಯಿಂದ ಬುಟ್ಟಿ ಒಳಗೆ ಬಾಸ್ಕೆಟ್ ಬಾಲ್ ಹಾಕ್ಬೇಕಾದ್ರೆ ಅದಕ್ಕೆ ಅಲ್ಲೇನಾಯ್ತು, ಅದು 25 ಅಡಿ ದೂರ ಚೆಂಡನ್ನು ಬುಟ್ಟಿ ಒಳಗೆ ಹಾಕ್ಬೇಕಾದ್ರಿಂದ ಅಂದಿನ ಅಂಕಣ ಪ್ರಸ್ತುತ ಅಂಕಣದ ಅರ್ಧದಷ್ಟು ಮಾತ್ರವಿತ್ತು ಅವತ್ತು. ಅದಕ್ಕೆ ಮಾರ್ಪಣೆ ಮಾಡಿ ಅಮೆರಿಕ ಅಂತಕ್ಕಂಥದ್ದು ಆಹ್ವಾನಿತ ಮಹಾವಿದ್ಯಾಲಯಗಳು, ಆಹ್ವಾನಿತ ಅಂದ್ರೆ ಓಪನ್ ಟೂರ್ನಮೆಂಟ್ ವಿಶ್ವವಿದ್ಯಾಲಯಗಳಿದಾವಲ್ಲ, ಆ ರಾಷ್ಟ್ರ ಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಗ್ತದೆ. ನ್ಯಾಷನಲ್ ಕಾಲೇಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತಕ್ಕಂಥ NCAA ಅಂತ, NCAA ನ್ಯಾಷನಲ್ ಕಾಲೇಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತಕ್ಕಂಥ ಪಂದ್ಯಾವಳಿಗಳು ಆ ಒಂದು ಸಂದರ್ಭದಲ್ಲಿ ಪ್ರಾರಂಭವಾಗ್ತವೆ. ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ NBA ಅಂತಕ್ಕಂಥದ್ದು ಬಂತು. ಇದ್ರ ಬದಲಾಗಿ NBA ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ. ಸಾರಿ, ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಅಮೆರಿಕದಲ್ಲಿ ರಚನೆ ಆಗುತ್ತೆ. ಸೊ ಅಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವರು ಅಮೆರಿಕದವರು ಅದನ್ನ ಪಟ್ಟನ್ನ ಹೇಳ್ತಾರೆ. ಸೊ ಹೀಗೆ ಅಮೆರಿಕ ಅಂತಕ್ಕಂಥ ಒಂದು ದೇಶದಲ್ಲಿ ಪ್ರಾರಂಭದಲ್ಲಿ ಈ ಒಂದು ಆಟವನ್ನ ಸೇರ್ಪಡಿಸಲಾಗುತ್ತೆ. ರಲ್ಲಿ
ಈ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅದನ್ನ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡಿಸಲಾಗುತ್ತೆ. ಸೊ ಇಷ್ಟು ಒಂದು ಅಂಕಣದ ಒಂದು ಪರಿಚಯ. ಮಕ್ಕಳೇ, ಇದು ಅಂಕಣದ ಬಗ್ಗೆ ಇನ್ನೊಂದು ಸ್ವಲ್ಪ ಉದ್ದ ಅಗಲ ಮೆಜರ್ಮೆಂಟ್ ನಿಮಗೆ ತಿಳಿಸೋಕ್ಕಿಂತ ಮುಂಚೆ ನೀವಿಷ್ಟು ತಿಳ್ಕೋಬೇಕು. ಏನು, ಬಾಸ್ಕೆಟ್ಬಾಲ್ ಆಟ ಅಮೆರಿಕ ದೇಶದಲ್ಲಿ ಪ್ರಾರಂಭವಾಯಿತು. ಈ ಆಟವನ್ನು YMCA ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನ ನಿರ್ದೇಶಕರಾದಂತಹ ದೈಹಿಕ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ ಸ್ಮಿತ್ ಅಂತಕ್ಕಂಥವರು ಬಾಸ್ಕೆಟ್ಬಾಲ್ ಅನ್ನ ಪಿತಾಮಹರು ಕಂಡುಹಿಡಿದ್ರು ಅಂತ ನಾವು ಹೇಳಿದ್ವಿ. ಹಾಗೆ ಲೂಥರ್ ಗ್ಯುಲಿಟ್ ಅಂತಕ್ಕಂಥವರು ಇದರ ಒಂದು 1892ರಲ್ಲಿ 9 ಜನರು 2 ತಂಡಗಳಿಂದ ಆಟವನ್ನ ಪ್ರಾರಂಭ ಮಾಡಿದ್ರು. ಇದು ಸೇಮ್ ಶೂಟಿಂಗ್, ಪಾಸಿಂಗ್, ಡ್ರಿಬ್ಲಿಂಗ್ ಮತ್ತು ರಿಬೌಂಡಿಂಗ್ ಅಂತಕ್ಕಂಥ ಒಂದು ಸ್ಕಿಲ್ ಇದೆ. ಪಾಸಿಂಗ್, ಶೂಟಿಂಗ್, ಡ್ರಿಬ್ಲಿಂಗ್, ರಿಬೌಂಡಿಂಗ್ ಇವೆಲ್ಲ ನಿಮಗೆ ಪ್ರಾಕ್ಟಿಕಲ್ ಅಲ್ಲಿ ಬಾಲ್ ಕೊಟ್ಟಾಗ ಮಾತ್ರ ಇವು ಆಡಾಗುತ್ತೆ ನೋಡಿ. ಸೊ ಇದು ಅಂಕಣ ಒಂದು ಸ್ವಲ್ಪ ನಿಮಗೆ ಹೇಳೋದಾದ್ರೆ, ಈ ಒಂದು ಅಂಕಣ ಪರಿಚಯ ಮಾಡೋದಾದ್ರೆ, ಈ ಬಾಸ್ಕೆಟ್ಬಾಲ್ ನ ಎಲ್ಲಾ ಗೆರೆಗಳು FIBA ಫಿಬಾ ಫೆಡರೇಷನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಪ್ರಕಾರ, ಫೆಡರೇಷನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ FIBA, ಅದಕ್ಕೆ ನಾವು ಫಿಬಾ ಅಂತ ಕರಿತೀವಿ. ಇದ್ರ ಪ್ರಕಾರ ಉದ್ದ, ಅಂಕಣದ ಉದ್ದ ಎಷ್ಟಿರಬೇಕು? 28 ಮೀಟರ್ ಉದ್ದ. ಸೊ ಅಗಲ 28 ಮೀಟರ್ ಉದ್ದ. ಸೊ ಅಗಲ ಎಷ್ಟಿರಬೇಕು? 15 ಮೀಟರ್ ಅಗಲ. ಬಾಸ್ಕೆಟ್ಬಾಲ್ ಹಾಕಂತ ಎಲ್ಲಾ ಗೆರೆಗಳು 5 ಸೆಂಟಿಮೀಟರ್. ಎಲ್ಲಾ ಗೆರೆಗಳ 5 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ ನ ಎಲ್ಲ ಗೆರೆಗಳು ಅಂತಕ್ಕಂಥದ್ದು 5 ಸೆಂಟಿಮೀಟರ್ ಇರ್ತದೆ ಮಕ್ಕಳ. ಸೊ ಇದು ಎರಡು ತುದಿಯಲ್ಲಿ ರಿಂಗ್ ಅನ್ನ ಹಾಕಿರ್ತಾರೆ. ಈ ಬಾಸ್ಕೆಟ್ ನಲ್ಲಿ ಇದೆಲ್ಲ ಈ ರಿಂಗ್ ಅಂತಕ್ಕಂಥದ್ದು ನೆಲದಿಂದ 10 ಅಡಿ ಮೇಲ್ಭಾಗದಲ್ಲಿರ್ತದೆ. ಸೊ ಅಂಕಣದ ಎರಡೂ ಬದಿಯಲ್ಲಿ ರಿಂಗ್ ಮತ್ತು ನೆಟ್ ಅನ್ನು ಒಳಗೊಂಡಂತೆ ಹಿಂಭಾಗದ ಅಲ್ಲಿಗೆ ಕೊನೆಯ ಗೆರೆಯಿಂದ 120 ಮೀಟರ್ ಒಳಗೆ ಬರ್ತಕ್ಕಂಥ ಹಾಗೆ ನೆಟ್ ಇರಬೇಕು. ಇದು 1.20 ಮೀಟರ್ ಹೀಗಿರ್ತದೆ. ಇದು ನೆಲದಿಂದ ಎಷ್ಟಿರ್ತದೆ? 3.0 ಎತ್ತರ ಇರ್ತದೆ. ಇದನ್ನು ನಾವು ಮಧ್ಯಗೆರೆ ಅಂತ ಕರಿತೀವಿ. ಮಧ್ಯಗೆರೆ, ಇದು ಬದಿಗೆರೆ. ಇದು ಬಾಸ್ಕೆಟ್ ಬೋರ್ಡ್ ಅನ್ನ ಮುಕ್ತಾಯ ಗೆರೆ ಅಂತಲೂ ಸಮೇತ ನಾವು ಕರೆಯಬಹುದು. ಇಲ್ಲಿ ಸಲಕರಣೆಗಳು ಬಹಳ ಮುಖ್ಯ. 1.80 ಮೀಟರ್ ಇದೆ. 1.80 ಇದು ಬಂದ್ಬಿಟ್ಟು 1.05 ಮೀಟರ್ ಎತ್ತರ ಇದೆ. ಸೊ ಒಳಗೆ ಇದು ಬಂದ್ಬಿಟ್ಟು 0.5059 ಮೀಟರ್. ಇದು 45 ಸೆಂಟಿಮೀಟರ್. 45 ಸೆಂಟಿಮೀಟರ್ 0.45 ಮೀಟರ್ ಅಂತಲೂ ಸಮೇತ ಕರೆಯಬಹುದು. 1.80 ಮೀಟರ್ ವಿಡ್ತ್ ಅಗಲ ಇರತಕ್ಕಂತ ಒಂದು ಬ್ಲಾಕ್ ಬೋರ್ಡ್ ಇದೆ. 1.05 ಮೀಟರ್ ಇರತಕ್ಕಂತ ಒಂದು ಎತ್ತರ ಮತ್ತು ಅಗಲ ಇರತಕ್ಕಂತ ಒಂದು ಬ್ಲಾಕ್ ಬೋರ್ಡ್. ಅದು ಎಷ್ಟು ಅಡಿ? ಕೆಳಗಿಂದ 10 ಅಡಿ. 10 ಅಡಿ ಅಂತಂದ್ರೆ 3.05 ಮೀಟರ್ ಎತ್ತರ ಇರ್ತದೆ ನೆಲದಿಂದ. ಆ ಒಂದು ಒಳಗೆ ಮತ್ತೆ 0.59 ಮೀಟರ್ ಬ್ಲಾಕ್ ಪಟ್ಟಿ ಇದೆ. ಬ್ಲಾಕ್ ಪಟ್ಟಿ
ಈ ಬ್ಲಾಕ್ ಪಟ್ಟಿ ಅಂತಕ್ಕಂಥದ್ದು ಯಾರಿಗೆ ಬಾಸ್ಕೆಟ್ ಅನ್ನ ಹಾಕ್ತಕ್ಕಂಥ ಒಂದು ಬ್ಲಾಕ್ ಪಟ್ಟಿ ಇದು. ಈ ತರ ಇದೆ. ನೆಕ್ಸ್ಟ್ ಸಲಕರಣೆ ನೋಡೋದಾದ್ರೆ ಚೆಂಡು ಗೋಲಾಕಾರವಾಗಿದ್ದು ಚರ್ಮ ಅಥವಾ ರಬ್ಬರ್ನಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಗೋಲಾಕಾರವಾಗಿದ್ದು ಚರ್ಮ ಮತ್ತು ರಬ್ಬರ್ ಬ್ಲಾಡರ್ ಏನಿರ್ತೀವಲ್ಲ ಆ ಬ್ಲಾಡರ್ ಇಂದ ನಿರ್ಮಾಣ ಮಾಡಲ್ಪಟ್ಟಿರುತ್ತದೆ. ಚೆಂಡಿನೊಳಗೆ ಗಾಳಿಯ ಒತ್ತಡ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಸುಮಾರು 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದು ಕೆಳಭಾಗದಿಂದ 1.20 40 ಬರಬೇಕು. ನಾವು ನೆಲದಿಂದ 1.80 ಮೀಟರ್ ಎತ್ತರದಿಂದ 1.80 ಮೀಟರ್ ಎತ್ತರದಿಂದ ನಾವು ಬಾಲನ್ನ ಕೆಳಗೆ ಬಿಟ್ರೆ ಎಷ್ಟು ಬರಬೇಕಪ್ಪ ಅಂತಂದ್ರೆ ಅದು ಸರಿಸುಮಾರು ಕನಿಷ್ಠ 1.20 ಟು 1.40 ಮೀಟರ್ ಮೇಲೆ ಕೆಳಗೆ ಕುಟ್ಟಿಸಬೇಕಾಗುತ್ತೆ. 1.80 ದಿಂದ ನಾವು ಬಾಲನ್ನ ಬಿಟ್ರೆ ಯಾಕಪ್ಪ ಅಂತಂದ್ರೆ ಅದು ಬಾಲಲ್ಲಿರ್ತಕ್ಕಂಥ ಗಾಳಿ ಎಷ್ಟಿರಬೇಕು ಅಷ್ಟು ಮಾತ್ರ ನಮಗೆ ಬೇಕಾಗುತ್ತೆ. ಗಾಳಿ ಇರಬೇಕು. ಜಾಸ್ತಿ ಓವರ್ಲೋಡ್ ಆದ್ರೆ ನಾವು ಮ್ಯಾಚ್ ಆಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಒಂದು ದೃಷ್ಟಿಯಿಂದ. ನೆಕ್ಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು ಬಾಲ್ನ ಒಂದು ಸರ್ಕಂಫರೆನ್ಸ್ ಇದೆ ಮಕ್ಕಳು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಾಲ್ ಸರ್ಕಂಫರೆನ್ಸ್ ಅದು ಬರಿಬೇಕಪ್ಪ ಅಂತಂದ್ರೆ ಇದನ್ನು ಹೊಳಿಸ್ತೀನಿ ನೋಡಿ. ಪುರುಷರಿಗಾದ್ರೆ ಬಾಲ ಸುತ್ತಳತೆ ಎಷ್ಟಿರ್ಬೇಕಪ್ಪ ಅಂತಾರೆ 74.9 ಟು 78 ಸೆಂಟಿಮೀಟರ್ ಸುತ್ತಳತೆ. ಅದೇ ಮಹಿಳೆಯರಿಗೆ ಬಾಲ್ ಸುತ್ತಳತೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ 72.4 ಇಂದ 73.7 ಸೆಂಟಿಮೀಟರ್ ಸುತ್ತಳತೆ ಇರ್ತದೆ. ಅದೇ ರೀತಿ ಇವ್ರಿಗೆ ತೂಕ ಎಷ್ಟಿರ್ಬೇಕಪ್ಪ ಅಂತಂದ್ರೆ 567 ಗ್ರಾಮ್ ಇಂದ 650 ಗ್ರಾಮ್ ತೂಕ. ಇವರಿಗೆ 510 ರಿಂದ 567 ಗ್ರಾಮ್ 567 ಗ್ರಾಮ್ ಈ ರೀತಿ ತೂಕ ಹೊಂದಿರಬೇಕಂತಕ್ಕಂಥದ್ದು. ಬಾಲಕರಿಗೆ 567 ಗ್ರಾಮ್ ಇಂದ 650 ಗ್ರಾಮ್ ತೂಕ ಇರಬೇಕು ಬಾಲು. ಆದ್ರೆ ಬಾಲಕಿಯರಿಗೆ ಅಥವಾ ಮಹಿಳೆಯರಿಗೆ 510 ಗ್ರಾಮ್ ಇಂದ 567 ಗ್ರಾಮ್ ಇರಬೇಕು. ಆದ್ರೆ ಬಾಲಕನ ಒಂದು ಸುತ್ತಳತೆ ಎಷ್ಟಿರಬೇಕು 74.92 ಇಂದ 78 ಸೆಂಟಿಮೀಟರ್ ಇರಬೇಕು. ಆದ್ರೆ ಮಹಿಳೆಯರಿಗೆ 72.4 ಇಂದ 73.7 ಮೀಟರ್ ಅಂತಕ್ಕಂಥದ್ದೊಂದು ಇರಬೇಕು. ಈ ರೀತಿ ಬಾಲಿನ ಒಂದು ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ವ್ಯತ್ಯಾಸ ಇರತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ನಿಮಗೆ ಅಂಕಣ ಗೊತ್ತಾಯ್ತು. ಅಂಕಣ ಮಹಿಳೆಯರಿಗೂ ಮತ್ತು ಬಾಲಕರಿಗೂ ಒಂದೇ ಇರ್ತದೆ. 28 ಮೀಟರ್ ಉದ್ದ 15 ಮೀಟರ್ ಅಗಲ. ಸೊ ಹೀಗೆ ಇದ್ದಂತ ಎಲ್ಲಾ ಗೆರೆಗಳು ಸಮೇತ 5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಗೆರೆಗಳಾಗಿರ್ತವೆ. ಓಕೆ, ಇದು ಪ್ರಾಕ್ಟಿಕಲ್ ಅಲ್ಲಿ ಗ್ರೌಂಡ್ ಅಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸಿದಾಗ ಆಟ ಆಡಿದಾಗ ಗೊತ್ತಾಗುತ್ತದೆ ಮಕ್ಕಳೇ. ಇದು ತೇರಿನಲ್ಲಿ ನೀವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟು. ಹೀಗೆ ಹಿಂಭಾಗದ ಹಲಿಗೆ 1.80 ಮೀಟರ್ ಅಂತಕ್ಕಂಥದ್ದು ಇರ್ತದೆ. ಲಂಬವಾಗಿ 1.05 ಮೀಟರ್ ಎತ್ತರ ಇರ್ತದೆ. ಇದು ಪಾರದರ್ಶಕ ವಸ್ತುವಿನಿಂದ ಮಾಡಿರಲ್ಪಟ್ಟಿರ್ತದೆ. ಇಲ್ಲವಾದರೆ ಇದಕ್ಕೆ ಬಿಳಿ ಬಣ್ಣ ಅಂತಕ್ಕಂಥದ್ದನ್ನ ಲೇಪನ ಮಾಡಿರ್ತಾರೆ. ಇದರಲ್ಲಿ ಬೇರೆ ಗೆರೆಗಳು ಸ್ಪಷ್ಟವಾಗಿ ಕಾಣುವಂತೆ ಹಾಕಿರಬೇಕು. ಈ ಹಲಿಗೆ ಕೆಲವೊಂದು ಆಯತಾಕಾರವಾಗಿ ಅಡ್ಡವಾಗಿದ್ದು 59 ಸೆಂಟಿಮೀಟರ್, ಲಂಬವಾಗಿ 45 ಸೆಂಟಿಮೀಟರ್ ಇರಬೇಕು. 59 ಲಂಬವಾಗಿ ಸೆಂಟಿಮೀಟರ್ 59, 45 ಸೆಂಟಿಮೀಟರ್ ಎತ್ತರವಾಗಿ ಲಂಬವಾಗಿ ಇರ್ತದೆ. ಸೊ ಇದು ಸಲಕರಣೆ ಮುಖ್ಯವಾಗಿ ಗಡಿಯಾರಗಳು, ತಪ್ಪು ಸೂಚಿಸುವ ಫಲಕಗಳು, ಬಾಣದ ಗುರುತು ಮತ್ತು ಅಂಕಪಟ್ಟಿ,
ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಇದರಲ್ಲಿ ಮೇನ್ ಬೇಕಾಗಿರ್ತಕ್ಕಂಥದ್ದು ಪಾಸಿಂಗು. ಬಾಸ್ಕೆಟ್ಬಾಲ್ ಆಡೋದಂತಂದ್ರೆ ಪಾಸಿಂಗ್ ಬೇಕು. ಸಿಂಗಲ್ ಹ್ಯಾಂಡ್ ಪಾಸಿಂಗು, ಡಬಲ್ ಹ್ಯಾಂಡ್ ಪಾಸಿಂಗು, ಬೌನ್ಸ್ ಪಾಸ್, ಚೆಸ್ಟ್ ಪಾಸ್, ಹುಕ್ ಪಾಸ್. ಪಾಸಿಂಗ್ ಅಲ್ಲಿ ವಿವಿಧ ರೀತಿಯ ನೀವು ಪ್ರಾಯೋಗಿಕದಲ್ಲಿ ನೋಡಬಹುದು ಮಕ್ಕಳೇ. ಪಾಸಿಂಗ್. ನೆಕ್ಸ್ಟ್ ಡ್ರಿಬ್ಲಿಂಗು. ಈ ಡ್ರಿಬ್ಲಿಂಗು ಲೋ ಡ್ರಿಬ್ಲಿಂಗು, ಹೈ ಡ್ರಿಬ್ಲಿಂಗು ಮತ್ತೆ ಮೀಡಿಯಂ ಡ್ರಿಬ್ಲಿಂಗು, ಈ ರೀತಿ ಡ್ರಿಬ್ಲಿಂಗ್ ಇದೆ. ನೆಕ್ಸ್ಟ್ ಶೂಟಿಂಗು. ಬಾಸ್ಕೆಟ್ ಬಾಲ್ ಅನ್ನ ಕರೆಕ್ಟ್ ಆಗಿ ಲೇ ಅಪ್ ಶಾಟ್ ಇಂದ ಶೂಟ್ ಮಾಡಬೇಕು. ಡ್ರಿಬ್ಲಿಂಗ್ ಮಾಡ್ಕೊಂಡು ನಮ್ಮ ಪಾರ್ಟ್ನರ್ 5 ಜನ ಇರ್ತಾರಲ್ಲ, ಆ 5 ಜನ ಆಟಗಾರರ ಸಹಾಯದಿಂದ ನಾವು ಕರೆಕ್ಟ್ ಆಗಿ ಏನು 3.05 ಮೀಟರ್ ಎತ್ತರ ಇರ್ತಕ್ಕಂಥ 10 ಅಡಿ ಎತ್ತರ ಇರ್ತಕ್ಕಂಥ ಒಂದು ಬಾಸ್ಕೆಟ್ ಒಳಗೆ ಡ್ರಿಬ್ಲಿಂಗ್ ಮಾಡ್ಕೊಂತ ಹೋಗ್ಬೇಕಾಗಿತ್ತು ನಮಗೆ. ಸೊ ಇದು ಹಿಂಗೆ ಪಾಸಿಂಗ್, ಡ್ರಿಬ್ಲಿಂಗ್, ಶೂಟಿಂಗ್, ಹಾಗೂ ರಿಬೌಂಡಿಂಗ್ ಅಂತಕ್ಕಂಥ ಒಂದು ಸ್ಕಿಲ್ ಅನ್ನು ಇದೆ. ಹೀಗೆ ಅನೇಕ ರೀತಿಯ ಸ್ಕಿಲ್ ಗಳನ್ನು ಹೊಂದಿರತಕ್ಕಂತಹ ಈ ಒಂದು ಬಾಸ್ಕೆಟ್ ಬಾಲ್ ನ ಆಟ ಆಗಿರ್ತದೆ. ಸೊ ಇಷ್ಟು ಇದರ ಅಂಕಣ, ಅಳತೆ ಮತ್ತು ಬಾಲ್ ನ ಒಂದು ವಿಧ. ಇದು ನಿಮಗೆ ಗೊತ್ತಿರಲಿಲ್ಲ ಯಾರಿಗೆ ಎಷ್ಟೆಷ್ಟು ಇರ್ತಕ್ಕಂಥದ್ದು ಮಾಹಿತಿ ಅಂತ. ಸೊ ಇಷ್ಟು ಇವತ್ತಿಗೆ ಸಾಕು ಮಕ್ಕಳೇ. ಸೊ ನಾಳೆ ನಿಮಗೆ ಇದು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನೊಂದು ಡೌಟ್ಸ್ ಇದ್ರೆ ನೀವು ಫೋನ್ ಮುಖಾಂತರ ತಿಳ್ಕೋಬಹುದು. ಧನ್ಯವಾದಗಳು.